ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ರಕ್ಷಣಾ ಹಾಗೂ ಅಭಿವೃದ್ಧಿ ಸಮಿತಿ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಎಜುಕೇಶನಲ್ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ 77ನೇ ಗಣರಾಜ್ಯೋತ್ಸವ ಮತ್ತು ಮಕರ ಸಂಕ್ರಾಂತಿ ಹಾಗೂ ಮಹಾಶಿವರಾತ್ರಿ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ವಿಭಿನ್ನ ಕಲಾ ತಂಡಗಳಿಂದ ನೃತ್ಯ ಕಲೆ, ಕನ್ನಡಾಂಬೆ ಪ್ರದರ್ಶನ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಡಾಕ್ಟರ್ ವೆಂಕಟೇಶ್, ಪ್ರಾಂಶುಪಾಲರು, ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜು ಚಿಕ್ಕಬಳ್ಳಾಪುರ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ನಂತರ ಶ್ರೀ ಸೌಜನ್ಯ ಗಾಂಧಿ ನ್ಯಾಯಾಂಗ ಇಲಾಖೆ, ಶ್ರೀಮತಿ ಅಣ್ಣಮ್ಮ ನಗರಸಭೆ ಸದಸ್ಯರು, ಶ್ರೀ ಡಿ.ವಿ. ಓಬಳಪ್ಪ ಮಾನ್ಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಶಿಡ್ಲಘಟ್ಟ, ಮಂಜುನಾಥ್ ವಾರ್ತಾ ಇಲಾಖೆ, ಸೋಸು ನಾಗೇಂದ್ರನಾಥ್ ಪತ್ರಿಕಾ ಮಾಧ್ಯಮ, ಮಂಜುನಾಥ್ ಪತ್ರಿಕಾ ಮಾಧ್ಯಮ, ಎಂಎನ್ ನಾರಾಯಣಸ್ವಾಮಿ ಪತ್ರಿಕಾ ಮಾಧ್ಯಮ, ವೆಂಕಟೇಶ್ ಸಿವಿ ಪತ್ರಿಕಾ ಮಾಧ್ಯಮ, ಡಾಕ್ಟರ್ ಬಿ.ವಿ. ಕೃಷ್ಣ ಶಿಕ್ಷಣ ಮತ್ತು ಕಲೆ, ಪ್ರೊಫೆಸರ್ ಚಂದ್ರಪ್ಪ ಶಿಕ್ಷಣ ಮತ್ತು ಸಾಹಿತ್ಯ, ಎಂ ವೆಂಕಟೇಶ್ ಶಿಕ್ಷಣ, ಡಾಕ್ಟರ್ ಶ್ರೀನಿವಾಸ್ ಶಿಕ್ಷಣ ಮತ್ತು ಸಮಾಜ ಸೇವೆ, ಡಾಕ್ಟರ್ ಕೃಷ್ಣಪ್ಪ ಡಿಕೆ ಶಿಕ್ಷಣ, ಶ್ರೀಮತಿ ಆಶಾರಾಣಿ ಕೆಕೆ ಸಮಾಜ ಸೇವೆ ಎವಿಎಲ್ಜಿಐ ಅಧ್ಯಕ್ಷರು ಹಾಗೂ ರಾಜ್ ಡ್ಯಾನ್ಸ್ ಅಕಾಡೆಮಿ ಮತ್ತಿತರರನ್ನು ಸನ್ಮಾನಿಸಲಾಯಿತು. ನನ್ನ ಹೆಸರು ಡಾಕ್ಟರ್ ವಿ ವೆಂಕಟೇಶ್ ಅಂತ, ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರ. ಈ ದಿನದ ಒಂದು ವಿಶೇಷ ಕಾರ್ಯಕ್ರಮ ಇದೆ. ಪ್ರಮುಖವಾಗಿ ಕರ್ನಾಟಕ ರಕ್ಷಣಾ ಹಾಗೂ ಅಭಿವೃದ್ಧಿ ಸಮಿತಿ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಗಣರಾಜ್ಯೋತ್ಸವ ಹಾಗೂ ಈ ಒಂದು ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ವತಿಯನ್ನು ಆಯೋಜನೆ ಮಾಡಿದ್ದಾರೆ. ಪ್ರಮುಖವಾಗಿ ನಮ್ಮ ಗಣರಾಜ್ಯ ನಂದಿ ಉತ್ಸವ 2026ರ ಪ್ರಯುಕ್ತ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗ ಉದ್ಘಾಟನೆ ಆಗಿರ್ತಕ್ಕಂಥ ನಮ್ಮ ಕನ್ನಡ ಭವನದಲ್ಲಿ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಗಣ್ಯರನ್ನ ಗುರುತಿಸಿ, ಪ್ರಮುಖವಾಗಿ ಸಾಹಿತ್ಯ, ಶಿಕ್ಷಣ, ಸಾಮಾಜಿಕ ಸೇವೆ, ಇತರ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿರ್ತಕ್ಕಂಥ ಗಣ್ಯರನ್ನ ಗುರುತಿಸಿ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಮಾಡೋದ್ರ ಮೂಲಕ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ರತ್ನ ಪ್ರಶಸ್ತಿಯನ್ನ ಇವತ್ತು ನನಗೆ ನೀಡಿದ್ದಾರೆ. ತುಂಬಾ ಖುಷಿ ಅನಿಸ್ತದೆ. ಯಾಕೆ ಅಂತಂದ್ರೆ ಏನು ಇವತ್ತು ಸಮಾಜದಲ್ಲಿ ಶಿಕ್ಷಣ, ಆರೋಗ್ಯ ಮುಂತಾದ ಮುಖ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ನೀಡಿದಾಗ, ಅವರಿಗೆ ಹುರಿದುಂಬಿಸಿದಾಗ ಮುಂದೆ ಉತ್ತಮವಾದಂಥ ಒಳ್ಳೆ ಸಾಮಾಜಿಕ ಕಾರ್ಯಗಳನ್ನ, ಶಿಕ್ಷಣವನ್ನ, ಹಲವಾರು ರೀತಿಯಾದಂತಹ ಸಮಾಜ ಸೇವೆ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಾನು ಸುಮಾರು ಒಂದು 20 ವರ್ಷಗಳಿಂದ ನನ್ನ ಅಧ್ಯಾಪಕ ವೃತ್ತಿಯಲ್ಲಿ ತೊಡಗಿರ್ಬೇಕಾದ್ರೆ ಹಲವಾರು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಮಾರ್ಗದರ್ಶನವನ್ನು ನೀಡೋದ್ರ ಜೊತೆಗೆ ಅವರು ಉತ್ತಮ ಬದುಕನ್ನ ಕಂಡುಕೊಳ್ಳೋದಕ್ಕೆ ಬೇಕಾದಂತಹ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಆರ್ಥಿಕ ಸಹಾಯವನ್ನ ನೀಡೋದ್ರ ಜೊತೆಗೆ ವಿದ್ಯಾರ್ಥಿಗಳ ಜೊತೆ ನಿಂತಿದ್ದೀನಿ. ಹಾಗಾಗಿ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ.
ಅಂತಹ ವಿದ್ಯಾರ್ಥಿಗಳನ್ನು ಕಂಡಾಗ ನಮಗೆ ಖುಷಿ ಅನಿಸ್ತದೆ. ಇವತ್ತು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನ ಪರಿಚಯಸ್ಥರು ತಮ್ಮ ಇಲ್ಲಿ ಭಾಗವಹಿಸಿದ್ದಾರೆ, ಅವರ ಒಂದು ಪರಿಚಯ ಆಯಿತು. ಹಾಗಾಗಿ ಇಂತಹ ಒಂದು ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ಮೂಡಿ ಬರಬೇಕಾಗ್ತದೆ. ಹಾಗಾಗಿ ಇಂತಹ ಉತ್ತಮ ಕಾರ್ಯಕ್ರಮವನ್ನು ರೂಪಿಸಿದಂತಹ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ರಕ್ಷಣಾ ಅಭಿವೃದ್ಧಿ ಸಮಿತಿ ಹಾಗೂ ಇತರ ಕನ್ನಡ ಪರ ಸಂಘಟನೆಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆ ಬಯಸ್ತೇನೆ. ನಮಸ್ಕಾರ, ನನ್ನ ಹೆಸರು ನೂರುಲ್ಲಾ ಅಂತ. ಇತಿಹಾಸ ಉಪನ್ಯಾಸಕನಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಂಡಿಕಲ್ಲು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಇವತ್ತಿನ ವಿಶೇಷ ಅಂದ್ರೆ ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಕ್ಷಣಾ ಹಾಗೂ ಅಭಿವೃದ್ಧಿ ಸಮಿತಿ, ರಾಜ್ಯ ಸಂಸ್ಥಾಪನಾ ಸಮಿತಿ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎಜುಕೇಶನಲ್ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ವತಿಯಿಂದ 77ನೇ ಗಣರಾಜ್ಯೋತ್ಸವ, 70ನೇ ಕನ್ನಡ ರಾಜ್ಯೋತ್ಸವ, ಮಹಾಶಿವರಾತ್ರಿ, ಸಂಕ್ರಾಂತಿ ಈ ಹಿನ್ನೆಲೆಯಲ್ಲಿ ಹಾಗೂ ಬಾರಿಸು ಕನ್ನಡ ಡಿಂಡಿಮವ ಹಾಗೂ ನಾಡಗೀತೆಯ 100ರ ಸಂಭ್ರಮ ಈ ಹಿನ್ನೆಲೆಯಲ್ಲಿ ಕನ್ನಡ ಸಡಗರ ಹಾಗೂ ಗಣರಾಜ್ಯ ಉತ್ಸವ, ನಂದಿ ಉತ್ಸವ 2026 ಅಂತ ಹೇಳ್ಬಿಟ್ಟು ಈ ದಿನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮದ ಹಿನ್ನೆಲೆಯನ್ನ ನೋಡಿದಂತ ಸಂದರ್ಭದಲ್ಲಿ ಕನ್ನಡವನ್ನ, ಸಂಸ್ಕೃತಿಯನ್ನ, ಆ ಕನ್ನಡ ಮತ್ತು ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥ ಅನೇಕ ವ್ಯಕ್ತಿಗಳನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು, ಸನ್ಮಾನ ಮಾಡತಕ್ಕಂಥದ್ದು, ಜೊತೆಗೆ ಕನ್ನಡ ನಾಡು ನುಡಿಯನ್ನ ಬೆಳೆಸ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಕನ್ನಡ ಗೀತೆಗಳ ಗಾಯನ ಕಾರ್ಯಕ್ರಮ, ಹಾಗೆ ನೃತ್ಯ ಸಂಯೋಜನೆ ಹಾಗೂ ನೃತ್ಯ ಸ್ಪರ್ಧೆಗಳು ಹಾಗೂ ಮ್ಯಾಜಿಕ್ ಶೋ, ಅದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಕೆಲಸನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನನ್ನು ಸಹ ಇವತ್ತು ಈ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎಜುಕೇಶನಲ್ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣಾ ಅಭಿವೃದ್ಧಿ ಸಮಿತಿಯವರು ಗುರುತಿಸಿರ್ತಾರೆ, ಸನ್ಮಾನಕ್ಕೆ ಇವತ್ತು ಆಹ್ವಾನಿಸಿರ್ತಾರೆ. ನಾನು 22 ವರ್ಷದಿಂದ ಇತಿಹಾಸ ಉಪನ್ಯಾಸಕನಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನನ್ನ ವಿದ್ಯಾರ್ಥಿ ಜೀವನದಿಂದಲೂ ನಾನು ಸಂಗೀತ ಕ್ಷೇತ್ರದಲ್ಲಿ ಪ್ರವೃತ್ತಿಯಲ್ಲಿ ಗಾಯಕನಾಗಿ ಹಾಡುಗಾರಿಕೆಯಲ್ಲೂ ನನ್ನನ್ನು ನಾನು ಗುರುತಿಸ್ಕೊಂಡಿರ್ತೇನೆ. ಇದನ್ನ ಗುರುತಿಸಿ ಶಿಕ್ಷಣ ಮತ್ತು ಕಲೆ ಈ 2 ಕ್ಷೇತ್ರಗಳಲ್ಲೂ ನನ್ನನ್ನು ಗುರುತಿಸಿ ಇವತ್ತು ನನಗೆ ಸನ್ಮಾನವನ್ನ ನೀಡಿದ್ದಾರೆ. ಖಂಡಿತವಾಗ್ಲೂ ನಾನು ಆಭಾರಿಯಾಗಿದ್ದೇನೆ. ಚಿಕ್ಕಬಳ್ಳಾಪುರದ ಜನತೆ ನನಗೆ ನಿರಂತರವಾಗಿ ಗುರುತಿಸ್ತಾ ಪ್ರೋತ್ಸಾಹ ನೀಡ್ತಾನೆ ಬರ್ತಾ ಇದ್ದಾರೆ. ನನ್ನ ಹಿಂದೆ ಹಲವಾರು ಕಲಾಕಾರರು, ಹಲವಾರು ಕಲಾ ಪ್ರೋತ್ಸಾಹ ನೀಡತಕ್ಕಂಥ ವ್ಯಕ್ತಿಗಳು, ಮಾಧ್ಯಮದವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಶಿಕ್ಷಣ ಸಂಸ್ಥೆಗಳು ಅಭೂತಪೂರ್ವವಾಗಿ ನನ್ನನ್ನು ಪ್ರೋತ್ಸಾಹಿಸ್ತಾ ಬರ್ತಾ ಇದ್ದಾರೆ. ನಾನು ಈ ಒಂದು ಸನ್ಮಾನಕ್ಕೆ ಭಾಜನನಾಗಿ ಬಹಳ ಖುಷಿಯಾಗಿದ್ದೇನೆ. ಇಂಥ ಕಾರ್ಯಕ್ರಮಗಳು ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಮತ್ತೆ ನಡೀಬೇಕು. ಚಿಕ್ಕಬಳ್ಳಾಪುರ ಹೆಸರು ಮತ್ತಷ್ಟು ಪ್ರಜ್ವಲಿಸಬೇಕು. ಇಡೀ ಕನ್ನಡ ನಾಡಿನ ನುಡಿ, ಸಂಸ್ಕೃತಿ ಇವೆಲ್ಲವೂ ಮತ್ತಷ್ಟು ಬೆಳಗಲಿ ಅಂತ ಆಗ್ತಾ ಬಹಳ ಖುಷಿಯಾಗಿ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ. ಒಂದು ಪ್ರಶಸ್ತಿ ಪ್ರದಾನವಾಗಿದೆ, ಈ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ತುಂಬ ನಮಸ್ಕಾರ ಎಲ್ಲರಿಗೂ. ನನ್ನ ನಗರಸಭೆ ಸದಸ್ಯರು ಅಣ್ಣಮ್ಮ ಅಂತ. ಸರ್ 31 ವಾರ್ಡ್ಗೂ ಸರ್ ಗೌರ್ಮೆಂಟ್ ನಾಮಿನಿ ಸರ್. ನನಗೆ ಈ ಪ್ರಸಾದ್ ಅವರು ಪರಿಚಯ ಆದರು. 1-2-3 ವರ್ಷದಿಂದ ಅವ್ರ ಪರಿಚಯ. ಅವ್ರ ಸಂಘಟನೆಯಲ್ಲಿ ನಾನು ಭಾಗಿಯಾಗಿದ್ದೀನಿ ಹಾಗೂ ಜಿಲ್ಲಾ ಅಧ್ಯಕ್ಷನಾಗೂ ಕೂಡ ಮಾಡಿದ್ದಾರೆ, ಮಹಿಳಾ ಅಧ್ಯಕ್ಷನಾಗಿ. ನಾನು ಈ ಒಂದು ಸೇವೆಯಲ್ಲಿ ನಾನು ಪಾತ್ರಳಾಗಿದ್ದೀನಿ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀನಿ. ಸಮಾಜದಲ್ಲಿ ಏನೋ ಸೇವೆ ಮಾಡಿರೋರಿಗೆ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡೋದು ಅಂತ ಈ ಒಂದು ಒಳ್ಳೆ ಗುರಿ ಇಟ್ಕೊಂಡು ಈ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ಮತ್ತೆ ಪ್ರಸಾದ್ ಅವ್ರಿಗೆ ತುಂಬ ಧನ್ಯವಾದಗಳು. ಎಲ್ಲ ಈ ಕಾರ್ಯಕ್ರಮ ಇಷ್ಟು ಸುಸೂತ್ರವಾಗಿ ನಡಿಬೇಕು ಅಂದರೆ ನಮ್ಮ ಶ್ರೀನಿವಾಸ್ ಸಾರನ್ನು ಕೂಡ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹೆಣ್ಣುಮಕ್ಳನ್ನ ಇವತ್ತಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಕರ್ನಾಟಕ ಮಾತೆ ತುಂಬ ಸಂತೋಷ ಬಿದ್ದಿರ್ತಾರೆ. ಹೆಣ್ಣುಮಕ್ಳು ಅಷ್ಟು ಸಡಗರದಿಂದ, ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಇಂಥ ಕಾರ್ಯಕ್ರಮಗಳು ನಮ್ಮ ಕರ್ನಾಟಕದಲ್ಲಿ ಇನ್ನಷ್ಟು ಜಾಸ್ತಿ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ಇನ್ನಷ್ಟು ಪ್ರಸಿದ್ಧಿ ಪಡಿಬೇಕು ಅಂತ. ಸರ್, ಇದು ನಂದಿ ಉತ್ಸವ ಅಂತ ಮಕರ ಸಂಕ್ರಾಂತಿ, ಕರ್ನಾಟಕ ರಾಜ್ಯೋತ್ಸವ ಹಾಗೂ ಮಹಾಶಿವರಾತ್ರಿ, ಗಣರಾಜ್ಯೋತ್ಸವ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ಸಂಸ್ಕೃತಿ, ಕಲೆ, ಜಲ, ನೆಲ, ಭಾಷೆ ಹಾಗೂ ಶಿಕ್ಷಣ, ಆರೋಗ್ಯ ಒಟ್ಟಾರೆಯಾಗಿ ವಿವಿಧತೆಯಲ್ಲಿ ಏಕತೆ ಅನ್ನೋದು ಸಾರಬೇಕು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯು ವಿಶಿಷ್ಟವಾಗಿ ಅತ್ಯುತ್ತಮವಾಗಿ ಅದು ಅತ್ಯುನ್ನತ ಮಟ್ಟಕ್ಕೆ ವಿಶ್ವ ಪರಂಪರೆಯ ಸ್ಥಾನದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬರಬೇಕು. ಆದ್ದರಿಂದ ನಮ್ಮ ಸಂಸ್ಥೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎಜುಕೇಷನಲ್ ಟ್ರಸ್ಟ್ನ ಸಂಸ್ಥೆಯು 2009ರಲ್ಲಿ ಪ್ರಾರಂಭವಾಗಿ
ಅನೇಕ ಕಾರ್ಯಕ್ರಮಗಳು ಪ್ರತಿ ವರ್ಷ ದಸರಾ ಉತ್ಸವ, ನಾಡ ಉತ್ಸವ, ಕನ್ನಡ ಹಬ್ಬ ಹಾಗೂ ಶಿಕ್ಷಣದ ಬಗ್ಗೆ, ಸಾಂಸ್ಕೃತಿಕ ಬಗ್ಗೆ, ಕಲೆಗಳ ಬಗ್ಗೆ ಮತ್ತು ಮಹಿಳಾ ಶಿಕ್ಷಣ ಮತ್ತು ಅರಿವಿನ ಬಗ್ಗೆ ಎಲ್ಲ ಕಾರ್ಯಕ್ರಮಗಳು ವಿವಿಧ ರೀತಿಯಲ್ಲಿ ನಿರಂತರವಾಗಿ ಹಮ್ಮಿಕೊಳ್ತಾ ಇರುತ್ತೆ. ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಸ್ಥಾನಮಾನ ಸಿಗಬೇಕು, ಎಲ್ಲರೂ ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸವನ್ನು ಪಡಿಬೇಕು, ಶಿಕ್ಷಣವನ್ನು ರೂಪಿಸಬೇಕು. ಈ ಒಂದು ಸಂಸ್ಕೃತಿ ಮತ್ತು ಕಲೆಯನ್ನು ನಮ್ಮ ಉನ್ನತ ಅತಿ ವಿಶ್ವದ ಮಟ್ಟಕ್ಕೆ ಕೊಂಡೊಯ್ಯಬೇಕು. ಎಲ್ಲರಿಗೂ ಸಮಾನರು, ಎಲ್ಲರೂ ಒಂದೇ, ಇಲ್ಲಿ ಯಾವುದೇ ಜಾತಿ ಮತ ಧರ್ಮ ಯಾವುದು ಭೇದ ಇಲ್ಲ, ಎಲ್ಲರೂ ಸಮಾನರು, ಎಲ್ಲರೂ ಶಿಕ್ಷಣವಂತರಾಗಬೇಕು ಅನ್ನೋದೇ. ಹಾಗೂ ಈ ಒಂದು ಸಂಸ್ಕೃತಿಯು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು, ನಮ್ಮ ಕಲೆಗಳ ಒಂದು ಪರಂಪರೆಯನ್ನು ಉಳಿಸಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿದೆ. ಕರ್ನಾಟಕ ರಕ್ಷಣಾ ಅಭಿವೃದ್ಧಿ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಚಾರಿಟಬಲ್ ಟ್ರಸ್ಟ್ ಎಜುಕೇಷನ್ ಟ್ರಸ್ಟ್ 70ನೇ ಕನ್ನಡ ರಾಜ್ಯೋತ್ಸವ, 77ನೇ ಗಣರಾಜ್ಯೋತ್ಸವ ಹಾಗೂ ಮಕರ ಸಂಕ್ರಾಂತಿ ಮತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಎಲ್ಲ ಕ್ಷೇತ್ರದಲ್ಲಿ ಗಣ್ಯರಿಗೆ ಅವರು ಸೇವೆ ಮಾಡುವಂಥ ಉದ್ದೇಶದಿಂದ ಸನ್ಮಾನ ಮಾಡಿ, ಮುಖ್ಯವಾಗಿ ಏನಂದರೆ ನಮ್ಮ ಚಿಕ್ಕಬಳ್ಳಾಪುರದ ನಮ್ಮ ಮಹಿಳೆಯರು ಕನ್ನಡಾಂಬೆಗೆ ತುಂಬ ಗೌರವ ರೂಪದಲ್ಲಿ ಒಂದು ನೃತ್ಯವನ್ನು ಪ್ರದರ್ಶನ ಮಾಡಿ ನಮ್ಮ ಕರ್ನಾಟಕಕ್ಕೆ ತುಂಬ ಹೆಸರು ಮಾಡಿದ್ದಾರೆ. ಇಂಥ ಕಾರ್ಯಕ್ರಮಗಳಿಂದ ಕಳಕಳಿ ಸಮಾಜದಲ್ಲಿ ಎಲ್ಲರಿಗೂ ಒಂದೇ ರೀತಿಯಾಗಿ ಸಮಾನತೆಯ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ಮಾಡ್ತೀವಿ. ಇದಕ್ಕೆ ಮುಖ್ಯವಾಗಿ ಪ್ರೇರೇಪಣೆಯಾಗಿರುವಂತಹ ಅಧ್ಯಕ್ಷರಾದಂಥ ಪ್ರಸಾದರವರು ಹಾಗೂ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೆ ತುಂಬ ಅತಿ ಮುಖ್ಯವಾಗಿ ನಾವು ಅವರಿಗೆ ನಮಸ್ಕಾರ ಹೇಳ್ತೀವಿ. ಯಾಕಂದರೆ ಅವರಿಲ್ಲ ಅಂದರೆ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕಾಗಲ್ಲ. ತುಂಬ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಸಮಾಜ ಸೇವೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ನೀಡಿದಂತಹ ಸಹಾಯ ತುಂಬ ಚೆನ್ನಾಗಿದೆ. ವಿಶೇಷವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸನ್ಮಾನಿಸಿದರೆ ಈ ಕಾರ್ಯಕ್ರಮದ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಈ ಕಾರ್ಯಕ್ರಮದ ಬಗ್ಗೆ ಹೇಳುವಂಥದ್ದು ಕನ್ನಡ ರಾಜ್ಯೋತ್ಸವ ಮತ್ತು ಮಹಾಶಿವರಾತ್ರಿ ಮತ್ತು ಗಣರಾಜ್ಯೋತ್ಸವ ಪ್ರಯುಕ್ತವಾಗಿ ಅವರು ವರ್ಷ ಈ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮಾಡಿದ್ದಾರೆ. ಜೊತೆಗೆ ಇವತ್ತು ಅನೇಕ ಸರ್ಕಾರಿ ಇಲ್ಲಿ ಸೇವೆ ಮಾಡಿರ್ತಕ್ಕಂಥ IAS KAS ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಕೆಳಹಂತ ಅಧಿಕಾರಿಗಳಿಗೂ ಕೂಡ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ನಮ್ಮ ಪ್ರಸಾದ್ ಅವರು ಈ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಟ್ರಸ್ಟ್ ವತಿಯಿಂದ ಮಾಡಿದ್ದಾರೆ. ನನ್ನನ್ನು ಯಾಕೆ ಅಂತೇಳಿದ್ರೆ, ನಾನು ಇವತ್ತು MPhil, PhD, ನೆಟ್ಟು, ಸ್ಲೆಟ್ಟು, B.Ed ಎಲ್ಲ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪದವಿಗಳನ್ನು ಪಡೆದಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಅನೇಕ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಕೂಡ ಮಾಡಿದ್ದೀನಿ. ಹಾಗಾಗಿ ನನ್ನ ಒಂದು ಸೇವೆಯನ್ನು ಗುರುತಿಸಿ ಇವತ್ತು ಲಕ್ಷ್ಮೀ ವೆಂಕಟೇಶ್ವರ ಟ್ರಸ್ಟ್ ವತಿಯಿಂದ ನನ್ನ ಸನ್ಮಾನಕ್ಕೆ ಕರೆದಿದ್ರು. ಜೊತೆಗೆ ಇವತ್ತು ಭಾಳ ಅಚ್ಚುಕಟ್ಟಾಗಿ ಮಧ್ಯಾಹ್ನದ ನಂತರ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಭಾಳ ಸುಸೂತ್ರವಾಗಿ ಎಲ್ಲರೂ ಕೂಡ ಭಾಳ ತೃಪ್ತಿಯಿಂದ ಮಾಡಿದ್ದಾರೆ. ಮತ್ತು ಅನೇಕ ಶಿಕ್ಷಣ ಕ್ಷೇತ್ರ, ಕೃಷಿ ಕ್ಷೇತ್ರ, ಬೇರೆ ಬೇರೆ ಕಲೆ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲಿ ಗುರುತಿಸಿ ಸಾಕಷ್ಟು ಸುಮಾರು 100ರಿಂದ 150 ಜನಕ್ಕೆ ಇವತ್ತು ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಡಾಕ್ಟರ್ ಶ್ರೀನಿವಾಸ್.